Hey guys, welcome to my channel. If you are not following, follow the channel. ಸೊ ಇವತ್ತು ಸ್ಯಾಮ್ಸಂಗ್ನ ಹೊಸ ಫೋನ್ ರಿಲೀಸ್ ಆಗಿದೆ. ಅದು ಸ್ಯಾಮ್ಸಂಗ್ S26 ಅಲ್ಟ್ರಾ. ಸೊ ಇದರಲ್ಲಿ ತುಂಬ ಫ್ಲಾಗ್ಶಿಪ್ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ಹಾಗೂ ಹೊಸ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 8 ಎಲೀಟ್ ಜೆನ್ 5 ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ. ಇದು ಕೂಡ ಪರ್ಫಾರ್ಮೆನ್ಸ್ ಹಾಗೂ ಬ್ಯಾಟ್ರಿ ಎಫಿಷಿಯನ್ಸಿ ಎಲ್ಲದರಲ್ಲೂ ತುಂಬ ಅಡ್ವಾನ್ಸ್ ಆಗಿದೆ ಹಾಗೂ AML ಟಾಸ್ಕಿಗೆ ತುಂಬ ಎಫಿಷಿಯೆಂಟಾಗಿ ವರ್ಕ್ ಆಗೋ ಚಿಪ್ಸೆಟ್ ಇದು. ಸೊ ಇದರಲ್ಲಿ ಡಿಸ್ಪ್ಲೇ ಫೀಚರ್ ಹೊಸದಾಗಿ ಆ್ಯಡ್ ಮಾಡಿರೋದು ಇವರು ಪ್ರೈವಸಿ ಡಿಸ್ಪ್ಲೇ. ಸೊ ಇಫ್ ಯು ಆರ್ ಯೂಸಿಂಗ್ ಎನಿ ಆಫ್ ದ ಡಿಸ್ಪ್ಲೇಸ್ ಲೈಕ್ ಆ್ಯಪಲ್ದಾಗಿರ್ಬೋದು ಅಥವಾ ಮೋಟೋ ಲೆನೋವೋ ಯಾವುದೇ ಬ್ರ್ಯಾಂಡಿಂದಾಗಿರ್ಬೋದು, ಸೊ ಅದಕ್ಕೆ ನಾವು ಹೊರಗಡೆಯಿಂದ ಟೆಂಪರ್ಡ್ ಗ್ಲಾಸ್ ಹಾಕ್ಕೊತೀವಿ. ಟೆಂಪರ್ಡ್ ಗ್ಲಾಸ್ ಯಾವ ಥರ ಬರುತ್ತೆ, ನಾರ್ಮಲ್ ಟೆಂಪರ್ಡ್ ಗ್ಲಾಸ್ ಒಂದು ಮತ್ತು ಪ್ರೈವಸಿ ಟೆಂಪರ್ಡ್ ಗ್ಲಾಸ್ ಒಂದು ಬರುತ್ತೆ. ಬಟ್ ಇನ್ ಸ್ಯಾಮ್ಸಂಗ್ S26 ಅಲ್ಟ್ರಾ ಇನ್ ದ ಡಿಸ್ಪ್ಲೇ ಓನ್ಲಿ ದೇ ಹ್ಯಾವ್ ಇನ್ ಬಿಲ್ಟ್ ಪ್ರೈವಸಿ. ಸೊ ಇದರಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಆ ಪ್ರೈವಸಿ ಆನ್ ಮಾಡಿದ ತಕ್ಷಣ ಪಕ್ಕದಲ್ಲಿರೋರಿಗೆ ನಿಮ್ಮ ಸ್ಕ್ರೀನ್ ಕಾಣಲ್ಲ. ಓನ್ಲಿ ಟು ಯು ದ ಸ್ಕ್ರೀನ್ ವಿಲ್ ಬಿ ವಿಸಿಬಲ್. ಸೊ ಈ ಪ್ರೈವಸಿನ ನೀವು ಫುಲ್ ಕಸ್ಟಮೈಸ್ ಮಾಡ್ಕೋಬೋದು. ಫುಲ್ ಕಸ್ಟಮೈಸ್ ಹೇಗೆ ಅಂತಂದರೆ, ಈಚ್ ಆ್ಯಂಡ್ ಎವ್ರಿ ನೋಟಿಫಿಕೇಷನ್ಸಿಗೆ ನೀವು ಆನ್ ಮಾಡ್ಬೋದು, ಹಾಗೂ ಪಾಸ್ವರ್ಡ್ ಇನ್ಪುಟಿಗೆ ಆನ್ ಮಾಡ್ಬೋದು, ಅಥವಾ ಯಾವ್ದಾರ ಬ್ಯಾಂಕಿಂಗ್ ಆ್ಯಪ್ ಅಥವಾ OTP ಯಾವ್ದಾರ ಮೆಸೇಜ್ ಬಂತು ಅಂದರೆ ಆ ಟೈಮಲ್ಲಿ ಆಟೋಮೆಟಿಕ್ಕಾಗಿ ಇದನ್ನು ಕಂಟ್ರೋಲ್ ಮಾಡ್ಕೋಬೋದು. ಆನ್ ಆಫ್ ಮಾಡೋ ಸೆಟ್ಟಿಂಗ್ಸ್ ಎಲ್ಲದು ನಿಮಗೆ ಕೊಡ್ತಾರೆ ಇದರಲ್ಲಿ. ಹಾಗೂ ಇದು ಇನ್ಬಿಲ್ಟ್ ಆಗಿರುತ್ತೆ ಮತ್ತು ಅಲ್ಟ್ರಾ ಸೀರೀಸಲ್ಲಿ ಮಾತ್ರ ಬರುತ್ತೆ ಇದು. ಸೊ ರೆಗ್ಯುಲರ್ S26 ಪ್ಲಸ್ ಇದರಲ್ಲಿ ಈ ಸ್ಕ್ರೀನ್ ಇರಲ್ಲ. ಇದು ಓನ್ಲಿ ಫಾರ್ ಫ್ಲ್ಯಾಗ್ಶಿಪ್ ಮಾಡಲಿಗೆ. ಈ ಟೆಕ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಈ ಟೆಕ್ಕಲ್ಲಿ ಮೋಸ್ಟ್ ಆಫ್ ಆಲ್ ಸ್ವಿಚಿಂಗ್ ಕಂಡೀಷನ್ ಇರುತ್ತೆ. ಲೈಕ್ ದೇ ಹ್ಯಾವ್ ಸೆಟ್ ಆಫ್ 2 ಡಿಫ್ರೆಂಟ್ ಸೆಟ್ ಆಫ್ ಲೈಟ್ ಇನ್ ದ ಡಿಸ್ಪ್ಲೇ. ಒಂದು ಲೈಟ್ ಏನು ಮಾಡುತ್ತೆ, ಸೊ ಇಫ್ ಇದು ಆನ್ ಆಗಿತ್ತು ಅಂದರೆ ಪ್ರೈವಸಿ ಡಿಸ್ಪ್ಲೇ, ಲೈಟ್ ಬೀಮ್ ಬರೀ ನಿಮಗೆ ಕಾಣೋಕ್ಕೆ ಮಾತ್ರ ಆನ್ ಆಗುತ್ತೆ. ಇಫ್ ಪ್ರೈವಸಿ ಡಿಸ್ಪ್ಲೇ ಆಫ್ ಆಗಿತ್ತು ಅಂದರೆ ವೈಡ್ ಆ್ಯಂಗಲಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಈ ಥರ ಹಾರ್ಡ್ವೇರ್ ಇನ್ಬಿಲ್ಟ್ ಆಗಿ ಈ ಪ್ರೈವಸಿ ಸ್ಕ್ರೀನ್ನ ಆ್ಯಡ್ ಮಾಡಿದ್ದಾರೆ. ಸೊ ಇದು ತುಂಬ ಸೆಕ್ಯೂರ್ ಆಗಿರುತ್ತೆ ಹಾಗೂ ಅಡ್ವಾನ್ಸ್ ಆಗಿ ವರ್ಕ್ ಆಗುತ್ತೆ. ಹಾಗೂ ನಿಮಗೆ ಗೊತ್ತಿರೋ ಹಾಗೆ ಆ್ಯಂಟಿ ಗ್ಲೇರ್ ಡಿಸ್ಪ್ಲೇ ಇದೆ. ಆ್ಯಂಡ್ ಇವ್ರ ಬೇಸ್ ಮಾಡಲ್ ಸ್ಟಾರ್ಟ್ ಆಗಿದೆ 256ಇಂದ. ಆ್ಯಂಡ್ ಇದ್ರ ಪ್ರೈಸ್ ಕೂಡ ಸ್ವಲ್ಪ ಅಪ್ ಆಗಿದೆ. ಸೊ 1,20,000ಇಂದ ಇದು ಸ್ಟಾರ್ಟಿಂಗ್ ಆಗ್ಬೋದು. ಸೊ ಈ ಫ್ಲ್ಯಾಗ್ಶಿಪ್ ಫೋನಲ್ಲಿ ಹೊಸ ಫೀಚರ್ಸ್ ಏನಂತ ಬಂದರೆ, ಇವ್ರದ್ದು ಚಾರ್ಜಿಂಗ್ ಸ್ಪೀಡ್ ಜಾಸ್ತಿ ಮಾಡಿದ್ದಾರೆ. ಬಟ್ ಚಾರ್ಜಿಂಗ್ ಬ್ಯಾಟ್ರಿ ಕೆಪಾಸಿಟಿ 5000 mAh ಇದೆ. ಚಾರ್ಜಿಂಗ್ ಸ್ಪೀಡ್ ಬಂದ್ಬಿಟ್ಟು 60 ವ್ಯಾಟ್ಸ್ ಇದೆ ವೈರ್ಡಲ್ಲಿ, ಆ್ಯಂಡ್ ವೈರ್ಲೆಸ್ಸಲ್ಲಿ 25 ವ್ಯಾಟ್ಸ್ ತನಕ ಇದು ಚಾರ್ಜ್ ಆಗುತ್ತೆ. ಸೊ ಸೂಪರ್ ಸ್ಪೀಡಾಗಿ ಚಾರ್ಜ್ ಆಗುತ್ತೆ ನಿಮ್ಮ ಫೋನು. ಆ್ಯಂಡ್ ಆಲ್ಸೋ ಮೇನ್ ಫೀಚರ್ ಬಂದ್ಬಿಟ್ಟು ಡಿಸ್ಪ್ಲೇಯಲ್ಲಿ. ಆ್ಯಂಡ್ ಕ್ಯಾಮ್ರಾದಲ್ಲಿ ಏನು ಹಾರ್ಡ್ವೇರ್ ಚೇಂಜಸ್ ಏನೂ ಆಗಿಲ್ಲ. ಮೋಸ್ಟ್ ಆಫ್ ಚೇಂಜಸ್ ಬಂದಿರೋದು ಅಪ್ಯಾರ್ಚರಲ್ಲಿ. ಸೊ ಪ್ರೀವಿಯಸ್ಲಿ ಇದರಲ್ಲಿ ಲೈಟ್ ಸ್ವಲ್ಪ ಕಮ್ಮಿ ಬರ್ಬೋದಿತ್ತು, ಬಟ್ ಈಗ ಲೈಟ್ ಜಾಸ್ತಿ ಇಂಟೇಕ್ ಆಗಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು ಅಂದ್ಬಿಟ್ಟು ವೈಡ್ ಆ್ಯಂಗಲ್ ಲೆನ್ಸಿಗೆ 1.4 ಅಪರ್ಚರ್ನ ಯೂಸ್ ಮಾಡ್ಯಾರೆ. ಪ್ರೀವಿಯಸ್ ಮಾಡೆಲಲ್ಲಿ 1.7 ಇತ್ತು, ಅದನ್ನು ಇವಾಗ ಚೇಂಜ್ ಮಾಡಿದ್ದಾರೆ. ಸೊ ಇದರಿಂದ ನಿಮಗೆ ಬೆಟರ್ ಕ್ವಾಲಿಟಿ ಲೈಟ್ ಬರುತ್ತೆ ನಿಮ್ಮ ಫೋಟೋದಲ್ಲಿ, ಹಾಗೂ ಡೈನಮಿಕ್ ಕಾಂಟ್ರಾಸ್ಟ್ ರೇಂಜ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಫೀಚರ್ಸ್ ಕೂಡ ತುಂಬ ಪುಷ್ ಮಾಡಿದ್ದಾರೆ ಇದರಲ್ಲಿ. ಲೈಕ್ ಆ್ಯಪಲಲ್ಲಿ ಇರುವಂಥ ಇಮೇಜ್ ಪ್ಲೇಗ್ರೌಂಡ್ ಅದೇ ಥರ ಸ್ಯಾಮ್ಸಂಗಲ್ಲೂ ಬಂದಿದೆ. ಆ್ಯಂಡ್ ಅಡ್ವಾನ್ಸ್ ಫೋಟೋ ಎಡಿಟಿಂಗ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಅದು ಕೂಡ ಇದರಲ್ಲಿ ಎನ್ಹಾನ್ಸ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೋದು, ಕಾಂಟೆಕ್ಸ್ಟ್ ಎಲ್ಲದು ಚೇಂಜ್ ಮಾಡ್ಕೋಬೋದು ನಿಮ್ಮ ಫೋಟೋದಲ್ಲಿ. ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದಿಸ್ ಕಾಂಟೆಕ್ಸ್ಟ್ ಅವೇರ್ ಕೀಬೋರ್ಡ್. ಸೊ ಕೀಬೋರ್ಡಲ್ಲೇ LLMನ ಇಂಟಿಗ್ರೇಟ್ ಮಾಡಿಬಿಟ್ಟು ಇವರು ಒಂದು ಒಳ್ಳೆ ವಾಯ್ಸ್ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ. ಮತ್ತು ಹಾಗೂ ನಿಮಗೆ ಕೀವರ್ಡ್ ಟೈಪ್ ಮಾಡ್ತಿದ್ದಂಗೆ ಕೀಬೋರ್ಡಲ್ಲೇ ನಿಮಗೆ ಸಜೆಷನ್ಸ್ ಕೂಡ ಬರುತ್ತೆ. ಸೊ ನಿಮಗೆ ಸ್ಯಾಮ್ಸಂಗ್ S26 ಅಲ್ಟ್ರಾದಲ್ಲಿ ಯಾವ ಫೀಚರ್ ಇಷ್ಟ ಆಯಿತು, ಆ್ಯಂಡ್ ನೀವು ಈ ಸತಿ ಸ್ಯಾಮ್ಸಂಗ್ S26 ಅಲ್ಟ್ರಾನ ಬೈ ಮಾಡ್ತೀರಾ, ಕಾಮೆಂಟಲ್ಲಿ ತಿಳಿಸಿ. ಹಾಗೂ ಸ್ಟೇ ಟ್ಯೂನ್ ಫಾರ್ ದ ಮೋರ್ ಕಂಟೆಂಟ್ಸ್. ಥ್ಯಾಂಕ್ ಯು.